ಪಂಚಾಯಿತಿ ಮತ್ತು ಕಂಚಗಾರನಹಳ್ಳ ಪಂಚಾಯಿತಿಯ 26 ಗ್ರಾಮ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ತಂದೆ ತಾಯಂದಿರುಗಳೇ, ಭವಿಷ್ಯದ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರು, ಈಗಾಗಲೇ ಸರಿಸುಮಾರು 435 ದಿನಗಳಿಗೂ ಅಧಿಕ ಸಮಯ ತಾವೆಲ್ಲರೂ ಕೂಡ ನೀವು ಕೇಳಿ ಬಯಸಿರದೇ ಇರತಕ್ಕಂತ ಈ ಒಂದು ಹೋರಾಟಕ್ಕೆ ಕೇವಲ ಹಿರಿಯ ರೈತ ಜೀವಿಗಳಷ್ಟೇ ಅಲ್ಲ, ಜೊತೆಯಲ್ಲಿ 2 ಪಂಚಾಯಿತಿಯ 26 ಗ್ರಾಮಗಳ ತಾಯಂದ್ರುಗಳು ಕೂಡ ಇವತ್ತು ಬೀದಿಗೆ ಇಳಿದು ಹೋರಾಟವನ್ನ ಮಾಡುವ ಮೂಲಕ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ ನಿಮ್ಮ ತಾತ, ನಿಮ್ಮ ಅಜ್ಜ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ, ನಿಮ್ಮ ತಂದೆ ತಾಯಿ ಬೆವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ತಮ್ಮೆಲ್ಲರ ಒಂದು ಹಕ್ಕುಗಳೇನಿದೆ, ತಮ್ಮ ಆಸ್ತಿಯನ್ನ ಲಪ್ಟಾಯಿಸೋದಕ್ಕೋಸ್ಕರ ಇವತ್ತು ಈ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ಈ ಒಂದು ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಇವತ್ತಿನ ದಿನ ನಿಮ್ಮ ಮುಂದೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಮಂಜಣ್ಣವರು ಸುದೀರ್ಘವಾಗಿ ಪ್ರಾಸ್ತಾವಿಕವಾಗಿ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತಿನ ಈ ಹೋರಾಟ ಇದು ನಿಮ್ಮ ಹೋರಾಟ ಅಲ್ಲ, ಇದು ರೈತರ ಸ್ವಾಭಿಮಾನದ ಜೊತೆಯಲ್ಲಿ, ರೈತರ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ಈ ಒಂದು ಹೋರಾಟದಲ್ಲಿ ಬಹಳ ಜನ ರಾಜಕೀಯ ಪಕ್ಷದ ವಿರೋಧಿಗಳು ಒಂದು ಮಾತನ್ನ ಹೇಳ್ತಾರೆ. ಕುಮಾರಸ್ವಾಮಿ ಅವರಾಗ್ಲಿ, ಕುಮಾರಸ್ವಾಮಿ ಅವರ ಕುಟುಂಬದ ಸದಸ್ಯರಾಗ್ಲಿ ರಾಮನಗರ ಜಿಲ್ಲೆಯಲ್ಲಿ ಜನಿಸದೆ ಹೋಗಿರ್ಬೋದು, ಆದ್ರೆ ಇವತ್ತೇನಾದ್ರೂ ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥದ್ದಕ್ಕೆ, ತಲುಪಿಸ್ತಕ್ಕಂಥದ್ದಕ್ಕೆ ಏನಾದ್ರೂ ಸಂಪೂರ್ಣ ಸಹಕಾರ ಮತ್ತೆ ಬೆಂಬಲವನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಕನ್ನಡ ನಾಡಿನಲ್ಲಿ ಯಾವ್ದಾದ್ರೆ ಅದು ನಮ್ಮ ರಾಮನಗರ ಜಿಲ್ಲೆ. ಇದು ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಕೊನೆಯ ಉಸಿರಿನವರೆಗೂ ಕೂಡ ಇದು ಕೇವಲ ಒಂದು ರಾಜಕೀಯ ಭಾಷಣಕ್ಕೆ ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಬಹಳ ಜನ ತಾಯಂದ್ರುಗಳು ಸೇರಿದ್ದೀರಮ್ಮ. ಅಮ್ಮ ಮಂಜಣ್ಣ ಅವರು ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ಮತ್ತೊಮ್ಮೆ ಅದನ್ನ ನಾನು ಕೂಡ ಪುನರ್ರಚಿಸಲಿಕ್ಕೆ ಬಯಸ್ತೇನೆ. ಇಲ್ಲಿ ಯಾವುದೇ ರಾಜಕೀಯ ಮಾಡ್ತಕ್ಕಂಥದ್ದಕ್ಕೆ ರಾಜಕೀಯದ ಲೆಕ್ಕಾಚಾರಗಳು, ಸಾಧಕ ಬಾಧಕಗಳು, ದುರುದ್ದೇಶಗಳನ್ನ ಇಟ್ಕೊಂಡು ಕುಮಾರಣ್ಣ ಅವರ ಕುಟುಂಬ ಆಗ್ಲಿ, ಜನತಾದಳ ಪಕ್ಷ ಆಗ್ಲಿ ನಿಮ್ಮ ಜೊತೆಯಲ್ಲಿ ಬಂದು ನಿಂತಿಲ್ಲ. ಬದಲಾಗಿ ಇವತ್ತು ನಿಮ್ಮ ಒಂದು ಹಕ್ಕಿಗೆ ಕೈ ಹಾಕಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಏನಿದೆ, ಬಹುಶಃ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದಾದ್ರೆ ರಾಜ್ಯ ಸರ್ಕಾರ ದಪ್ಪು ಚರ್ಮದ ಸರ್ಕಾರ. ಇವತ್ತು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹೊರತುಪಡಿಸಿ ನಿಜವಾದ ರೈತರ ಸಮಸ್ಯೆಗಳೇನು, ಸಂಕಷ್ಟಗಳೇನು, ನೋವುಗಳೇನು, ನೀವು ಹುಟ್ಟಿದಿನಿಂದನೂ ಇಂದಿನವರೆಗೂ ತಮ್ಮ ಭೂಮಿಯನ್ನೇ ನಂಬಿಕೊಂಡು, ಭೂಮಿನೇ ನನ್ನ ತಂದೆ, ಭೂಮಿಯೇ ನನ್ನ ತಾಯಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ತಾತ, ತಮ್ಮ ಮುತ್ತಜ್ಜ, ತಮ್ಮ ತಂದೆ ತಾಯಿಗಳು, ಈಗ ನೀವು ಮುಂದೆ ನನ್ನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ನನ್ನ ಯುವ ಪೀಳಿಗೆ, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ನೀವೆಲ್ಲ ಏನು ಬದುಕನ್ನ ಕಟ್ಕೊಂಡಿದ್ದೀರಿ. ಅಂತಂದ್ರೆ 9600 ಎಕರೆಯಷ್ಟು ಇವತ್ತು ಸಂಪೂರ್ಣವಾಗಿ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥದಕ್ಕೆ ಸರ್ಕಾರ ಮುಂದೇನಾಗಿದೆ. ಬಹುಶಃ ಬಹಳ ಜನ ಹೆಣ್ಣು ಮಕ್ಕಳುಗಳು ನನಗೆ ಒಂದು ಪ್ರಶ್ನೆಯನ್ನ ಕೇಳಿದ್ರಿ, ತಾಯಿ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ಒಂದು ತಾಯಿ ಹೃದಯವನ್ನ ಇಟ್ಕೊಂಡು
ಇವತ್ತು ಕನ್ನಡ ನಾಡಿನಲ್ಲಿ 2 ಬಾರಿ ಅತ್ಯಂತ ಅಲ್ಪಾವಧಿಯ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಜನರ ಪರವಾದಂತ ಮುಖ್ಯಮಂತ್ರಿಗಳಾಗಿದ್ರು, ಜನರ ಧ್ವನಿಯಾಗಿ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ಬಹುಶಃ ನಾನು ಹೇಳ್ಬೇಕಾಗಿಲ್ಲ ತಾಯಿ. ಇಲ್ಲಿರ್ತಕ್ಕಂಥ ಹಿರಿ ಜೀವಿಗಳು, ನಮ್ಮ ತಾತ ಮತ್ತೆ ನಮ್ಮ ತಂದೆ ವಯಸ್ಸಾಗಿರ್ತಕ್ಕಂಥ ಬಹಳ ಜನ ರೈತರು ಇವತ್ತು ಇಲ್ಲಿ ಬಂದು ಕೂತಿದ್ದೀರಣ್ಣ. ಕುಮಾರಣ್ಣ ಅವರು ಒಂದು ಮಾತು ಹೇಳ್ತಾರೆ, ಬಹುಶಃ ಇದೇ ಜಾಗದಲ್ಲಿ ಒಬ್ಬ ರೈತ ಮುಖಂಡರು ಬಹಳ ಹಿರಿಯರು ಒಂದು ಟಿವಿ ಚಾನೆಲ್ಗೆ ಸಂದರ್ಶನವನ್ನ ಕೊಡ್ತಾ ಒಂದು ವಿಚಾರವನ್ನ ಮುಂದಿಡ್ತಾರೆ. ಅದು ನಾನು ಕೂಡ ನೋಡಿದೆ. ಯಾಕೆಂದ್ರೆ ಪ್ರತಿಯೊಂದು ಕ್ಷಣದ ವಿಚಾರದ ಮಾಹಿತಿಯನ್ನ ನಾನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ಒಬ್ಬ ರೈತ ಮುಖಂಡರು ಹಿರಿಯರು ಹೇಳ್ತಾರೆ, ಕುಮಾರಣ್ಣ ಅವರು ಈ ಪ್ರಾಜೆಕ್ಟ್ ನ ಕನಸಿನ ಕೂಸು ಕುಮಾರಣ್ಣ ಅವ್ರದ್ದು ಅಂತಕ್ಕಂಥದ್ದನ್ನ ಇವತ್ತೇನು ತಲೆ ಕಟ್ಲಿಕ್ಕೆ ಹೊರಟಿದ್ದಾರೆ ಇಂದಿನ ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳು. ಆ ರೈತ ಮುಖಂಡರು ಹೇಳ್ತಾರೆ, ಕೃಷ್ಣ ಕಚೇರಿಯಲ್ಲಿ 3 ಬಾರಿ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವ್ರ ಜೊತೆ ಸಭೆ ನಡೆಯುತ್ತೆ. ಆ 3ನೇ ಸಭೆಯಲ್ಲಿ ಕುಮಾರಣ್ಣ ಅವರು ಹೇಳಿದಂತ ವಿಚಾರ ಜೊತೆಯಲ್ಲಿ ಒಬ್ಬ ರೈತ ಹಿರಿಯ ಮುಖಂಡರು ಹೇಳಿದಂತ ವಿಚಾರವು ಎರಡೂ ಕೂಡ ಒಂದೇ ಆಗಿರುತ್ತೆ. ಕುಮಾರಣ್ಣ ಅವರು ಆ 3ನೇ ಸಭೆಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಅನ್ನ ಕೈ ಬಿಡ್ತಾರೆ ಅಂದ್ರೆ, ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರೆ ಏನಿದ್ದೀರಮ್ಮ, ನಿಮ್ಮಲ್ಲಿ ಒಬ್ರು ಹಿರಿಯ ರೈತ ಮುಖಂಡೆ, ಒಬ್ರು ಹೆಣ್ಣು ಮಗಳು, ಬಹುಶಃ ಅವ್ರಿಗೆ ಅವತ್ತೇ ಬಹಳಷ್ಟು ವಯಸ್ಸಾಗಿತ್ತು ಅಂತಕ್ಕಂಥದ್ದು ಕುಮಾರಣ್ಣ ಅವ್ರು ನನ್ನ ಹತ್ರ ಹೇಳಿದ್ದಾರೆ. ಆದ್ರೂ ಇಲ್ಲಿ ನೀವು ಒಂದು ಸಂದರ್ಶನದಲ್ಲಿ ಹೇಳ್ತೀರಿ. ಆ ರೈತ ಮಹಿಳೆ ಬಂದು ಹೇಳ್ತದೆ, ನಮ್ಮ ಭಾವನೆಗಳಡಗಿದೆ, ನಮ್ಮ ತಂದೆ ತಾಯಿ ತೀರ್ಕೊಂಡು ಹೋದಂತ ಕುಟುಂಬಗಳ ಸಮಾಧಿಗಳಿದೆ, ನಮ್ಮ ಭಾವನೆಗಳು ಇವತ್ತು ಈ ಭೂಮಿಯಲ್ಲಿ ಅಡಗಿದೆ. ದಯವಿಟ್ಟು ಇದು ಯಾವ್ದಾದ್ರೂ ಪ್ರಾಜೆಕ್ಟ್ಗಳು ಇಂಥದ್ದು ಮಾಡ್ತಕ್ಕಂಥದ್ದಾದ್ರೆ ಬೇರೆ ಇನ್ನೆಲ್ಲಾದ್ರೂ ನೀವು ಆಲೋಚನೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಆ ಹೆಣ್ಣುಮಗಳು ಕುಮಾರಣ್ಣ ಅವ್ರ ಹತ್ರ ಹೇಳಿದಾಗ ಆ ಕುಮಾರಣ್ಣ ಅವರು ತಲೆಬಾಗಿ ಆ ತಾಯಿಗೆ ಒಂದು ಗೌರವವನ್ನ ಕೊಡಬೇಕು, ಆ ತಾಯಿ ಹೇಳ್ತಾ ಇರ್ತಕ್ಕಂಥ ಮಾತಿಗೆ ಗೌರವವನ್ನ ಅರ್ಪಿಸ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನ ಕೈ ಬಿಡ್ತಾರೆ. 2018ರಲ್ಲಿ ಮತ್ತೆ 14 ತಿಂಗಳ ಕಾಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಕುಮಾರಣ್ಣ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಅವತ್ತೇನಾದ್ರೂ ಈ ಪ್ರಾಜೆಕ್ಟ್ ಅನ್ನ ಮತ್ತೆ ಕೈಗೆತ್ಕೊಂಡು ಮುಂದುವರಿಸಬೇಕಾಗಿತ್ತು ಅಂತಕ್ಕಂಥದ್ದು ಕುಮಾರಣ್ಣ ಅವ್ರಲ್ಲಿ ಚಿಂತನೆ ಇದ್ದಿದ್ರೆ ಅದು ಮತ್ತೆ ಕೈ ಹಾಕಿರೋರು ತಾಯಿ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ತಾಯಿ. ಜನತಾದಳ ಪಕ್ಷ ಆಗ್ಲಿ, ದೇವೇಗೌಡರ ಕುಟುಂಬ ಆಗ್ಲಿ, ಕುಮಾರಣ್ಣ ಅವರಾಗ್ಲಿ ಯಾವತ್ತಿಗೂ ಕೂಡ ರೈತ ಪರ ಹೋರಾಟಗಳು, ರೈತ ಪರ ಚಳುವಳಿಗಳಲ್ಲೇ ನಮ್ಮ ಜೀವನ ಪರ್ಯಂತ ನಾವು ರಾಜಕೀಯವನ್ನ ಮಾಡ್ಕೊಂಡ್ ಬಂದಿದ್ದೇವೆ. ರೈತರಿಗೋಸ್ಕರ ಇರ್ತಕ್ಕಂಥ ಪಕ್ಷ, ರೈತರಿಗೋಸ್ಕರ ಉಸಿರಾಡ್ತಾ ಇರ್ತಕ್ಕಂಥ ದೇವೇಗೌಡರ ಕುಟುಂಬ. ದಯವಿಟ್ಟು ಈ ಸುಳ್ಳು ಮಾತುಗಳಿಗೆ ತಾವು ಯಾರು ಕೂಡ ಕಿವಿ ಕೊಡಬೇಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ನಾನು 2ನೇ ದಿನ ಹೋರಾಟಕ್ಕೆ ಕಾಲಿಟ್ಟಿದ್ದೇನೆ. ಇವತ್ತು ಯಾರು ಕೂಡ ಮನಸ್ಸುಗಳಲ್ಲಿ ಏನಾದ್ರೂ ಇವತ್ತಿನ ಹೋರಾಟ, ಇವತ್ತಿನ 26 ಗ್ರಾಮಗಳ ಭೇಟಿ ಇಲ್ಲಿಗೆ ಮುಕ್ತಾಯ ಆಗಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿಂದ ಇಲ್ಲಿ ಇವತ್ತು ಶೋ ಕೊಟ್ಟಿ ಹೊರಡಕ್ಕೆ ಬಂದಿದ್ದಾನೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸುಗಳಲ್ಲಿ ಏನಾದ್ರೆ ದಯಮಾಡಿ ಅದನ್ನ ದೂರ ಇಡಿ. ಸರ್ಕಾರ ಯಾವ ರೀತಿ ಇದನ್ನ ವಾಪಸ್ ಹಿಂಪಡ್ಕೊಳ್ತಾರ ಏನೋ ಅಂತಕ್ಕಂಥದ್ದು ಬಹುಶಃ ನಮಗೂ ಅದ್ರ ಬಗ್ಗೆ ವಿಶ್ವಾಸ ಇಲ್ಲ, ತಮ್ಗಳಿಗೂ ಆ ವಿಶ್ವಾಸ ಕಳ್ಕೊಂಡಾಗಿದೆ. ಆದ್ರೆ ಕಾನೂನಿನ ಅಡಿಯಲ್ಲಿ ಕಾನೂನಾತ್ಮಕವಾಗಿ ನಮ್ಗೆ ಇರ್ತಕ್ಕಂಥ, ಸಂವಿಧಾನದ ಅಡಿಯಲ್ಲಿ ನಮ್ಗಿರ್ತಕ್ಕಂಥ ಒಂದು ಹೋರಾಟದ ಕಿಚ್ಚನ್ನ ದಯವಿಟ್ಟು ನಾವು ಯಾರು ಕೂಡ ಬಿಟ್ಕೊಡ್ತಕ್ಕಂಥದ್ದು ಬೇಡ. ಕಾರಣ ಈಗಾಗಲೇ ಎಲ್ಲ ಕಡೆ ಒಂದು ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಮಂಜಣ್ಣ ಅವ್ರಿಗೆ ಕೇಳಿದೆ, ಮಂಜಣ್ಣ 26 ಗ್ರಾಮಗಳಲ್ಲಿ ಎಷ್ಟು ಜನ ಅಕ್ವಿಸಿಷನ್ ಆಫೀಸರ್ಗಳು ಬಂದು, ಜಿಲ್ಲಾಡಳಿತ ಬಂದು, ಜಿಲ್ಲಾಧಿಕಾರಿಗಳು ಬಂದು ನಿಮ್ ಭೂಮಿಯನ್ನ ರೈತರು ಕೊಡ್ತಕ್ಕಂಥದ್ದಕ್ಕೆ ಸಿದ್ಧ ಇದ್ದೇವೆ ಅಂತಕ್ಕಂಥ ಪ್ರಶ್ನೆಯನ್ನ ಯಾರಾದ್ರೂ ಮಾಡಿದ್ದಾರ? ಯಾರಾದ್ರೂ ತಮ್ಮ ಗ್ರಾಮಗಳಿಗೆ ಬಂದಿದ್ದಾರ? ಒಂದ್ ಕಡೆ ನಾನು ಹೇಳಬಾರ್ದು, ಯಾಕಂದ್ರೆ ನಾನು ರಾಜಕಾರಣ ಮಾಡಕ್ ಬಂದಿಲ್ಲ. ಇಲ್ಲಿ ರೈತರೇ ಇಲ್ಲ, ಇಲ್ಲಿ ಯಾರು ವ್ಯವಸಾಯವೇ ಮಾಡ್ತಾ ಇಲ್ಲ ಅಂತಾರೆ. ನಾನು ಅಭಿನಂದನೆ ಸಲ್ಲಿಸ್ಬೇಕು. ಒಂದ್ ಯಾವ್ದೋ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನು ನೋಡಿದೆ, ಒಂದು ಹೆಲಿಕ್ಯಾಮ್ ಶಾಟ್ ನ ಕೊಟ್ಟಿದ್ದಾರೆ. ಒಂದು ಮೇಲ್ಗಡೆಯಿಂದ ಕ್ಯಾಮ್ರಾ ಬಿಟ್ಟು ಸಂಪೂರ್ಣವಾಗಿ 9600 ಎಕರೆ ಯಾವ ಒಂದು ಹಸಿರು ಕ್ರಾಂತಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ.
ಅದು ತೆಂಗಿರ್ಬೋದು, ಮಾವಿರ್ಬೋದು, ರೇಷ್ಮೆ ಇರ್ಬೋದು, ತರಕಾರಿ ಬೆಳಿತಕ್ಕಂಥದ್ದು ಇರ್ಬೋದು, ಹಣ್ಣು ಹಂಪಲು ಹೂ ಬೆಳಿತಕ್ಕಂಥದ್ದು ಇರ್ಬೋದು. ಆ ಮೇಲ್ಗಡೆಯಿಂದ ಆ ಡ್ರೋನ್ ಶಾಟ್ ಅಲ್ಲಿ ಒಂದು ಕವರ್ ಮಾಡಿದ್ದಾರೆ. ಯಾವ ಪುಣ್ಯಾತ್ಮರು ಇಲ್ಲಿ ವ್ಯವಸಾಯನೇ ಮಾಡ್ತಾ ಇಲ್ಲ, ರೈತರೇ ಇಲ್ಲ ಅಂತಕ್ಕಂಥ ಚರ್ಚೆ ಮಾಡ್ತಾರೆ. ನಾನು ಅವತ್ತು ಮಾಧ್ಯಮದಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನೀವು ಯಾವುದೇ ಪ್ರಾಜೆಕ್ಟ್ ಮಾಡ್ತಕ್ಕಂಥದಕ್ಕೆ ಜನತಾದಳ ಪಕ್ಷ ನಾವು ವಿರೋಧ ಮಾಡಲ್ಲ. ಆದ್ರೆ ನೀವು ಯಾವುದೇ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಯಾವ ಬಂಜರ್ ಭೂಮಿ, ವ್ಯವಸಾಯ ಮಾಡ್ತಕ್ಕಂಥದಕ್ಕೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಒಂದು ಭೂಮಿಯನ್ನ ಗಮನಿಸಿ. ಅದು ಬಿಟ್ಬಿಟ್ಟು ಇಲ್ಲಿ ನೀರಾವರಿ ಇರ್ತಕ್ಕಂಥ ಪ್ರದೇಶ, ಹಸಿರು ಕ್ರಾಂತಿ ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕುಗಳಲ್ಲಿ ಬಂದು ಕೈ ಹಾಕಿ ಇವತ್ತು ನಮ್ಮ ರೈತರನ್ನ ಒಕ್ಕಲೆಪ್ಸ್ತಕ್ಕಂಥ ವಿಚಾರ ಇದೆಯಲ್ಲ, ಇದನ್ನ ಯಾವ ಕಾರಣಕ್ಕೂ ಕೂಡ ನಾವು ಕುತ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗಾಗಲೇ 3,500 ಅಬ್ಜೆಕ್ಷನ್ಸ್ ನ ಫೈಲ್ ಮಾಡಿದ್ದೀರಿ, ತಕರಾರು ಅರ್ಜಿಗಳನ್ನ ಕೊಟ್ಟಿದ್ದೀರಿ 3,500 ಜನ. ದಯವಿಟ್ಟು ತಾವೆಲ್ಲ ತಯಾರಾಗಿ ಕುಮಾರಣ್ಣ ಅವರ ಪರವಾಗಿ, ಕುಮಾರಣ್ಣ ಅವರ ಮಗನಾಗಿ ನಿಮಗೆ ಮಾತನ್ನ ಕೊಡ್ತೇನೆ, ಒಬ್ಬ ರೈತನ ಮಗನಾಗಿ ನಿಮಗೆ ಮಾತನ್ನ ಕೊಡ್ತೇನೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಇವತ್ತಿನ ಈ ಹೋರಾಟಕ್ಕೆ ನಿಮ್ಮ ಜೊತೆಯಲ್ಲಿ ಏನ್ ಕೈ ಜೋಡಿಸಿದ್ದಾನೆ, ಇಂದಿನಿಂದ ಇದು ನಿಮ್ಮ ಹೋರಾಟ ಅಲ್ಲ, ಇಂದಿನಿಂದ ಇದು ನಿಖಿಲ್ ಕುಮಾರಸ್ವಾಮಿಯ ಹೋರಾಟ, ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟ, ಮಂಜಣ್ಣ ಅವರ ಹೋರಾಟ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನ ತಾರ್ಕಿಕ ಹಂತಿಗೆ ತೆಗೆದುಕೊಂಡು ಹೋಗೋಣ. ರೈತರನ್ನ ಒಕ್ಕಲೆಪ್ಸಿ, ರೈತರನ್ನ ವಿಶ್ವಾಸಕ್ಕೆ ಪಡ್ಕೊಳ್ತೀರಾ. ಯಾರು ನಿಮ್ಮ ಹತ್ರ ಬಂದು ನೀವು ಭೂಮಿ ಕೊಡ್ತೀರಾ, ಜಮೀನು ಕೊಡ್ತೀರಾ, ಅದೆಂತ 2 ಕೋಟಿ ಕೊಡ್ತೀನಿ, 2.5 ಕೋಟಿ ಕೊಡ್ತೀನಿ, ಎಲ್ಲೆತ್ಕೊ ಹೋಯ್ತಾರೆ ರೈತರು. ನೀ 2.5 ಕೋಟಿ ರೂಪಾಯಿ ದುಡ್ಡನ್ನ ಎಕರೆಗೆ, ಆಯ್ತಪ್ಪ, ಎಕರೆ 2 ಎಕರೆ 5 ಎಕರೆ 10 ಎಕರೆ ಇರ್ತಕ್ಕಂಥ ರೈತರು ಎಷ್ಟು ಜನ ಇದಾರಣ್ಣ? ಗುಂಟೆ ಲೆಕ್ಕದಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಇಲ್ವಾ? 2 ಹಸ ಕಟ್ಕೊಂಡು ಬದುಕು ಕಟ್ಕೊಂಡಿರ್ತಕ್ಕಂಥ ರೈತರು ಎಷ್ಟು ಜನ ಇಲ್ಲ? 2 ಪಂಚಾಯತಿಯಲ್ಲಿ 26 ಗ್ರಾಮಗಳಲ್ಲಿ 6 ರಿಂದ 7 ಲಕ್ಷ ಲೀಟರ್ ಪ್ರತಿ ತಿಂಗಳು ಹಾಲಾಗ್ತಾ ಇದ್ದೀರಿ. ಇದರಿಂದ ನಿಮ್ ಬದುಕು ಕಟ್ಕೊಂಡಿಲ್ವಾ? ನಿಮ್ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇರ್ಬೋದು, ನಿಮ್ಗೆ ಆರೋಗ್ಯ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಇರ್ಬೋದು, ಈ ಹಣ ನಿಮ್ಗೆ ಉಪಯೋಗಕ್ಕೆ ಬರ್ತಾ ಇಲ್ವಾ? ಅಂತ ಸಣ್ಣ ರೈತರ ಒಂದು ಸಮಸ್ಯೆಯನ್ನ ಆಲಿಸ್ತಕ್ಕಂಥದಕ್ಕೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸಮಯ ಇಲ್ಲ. ಇವತ್ತು ಇದೆಲ್ಲ ಕುರ್ಚಿ ಕತ್ಲ ನಡೀತಾ ಇದೆ ಡೆಲ್ಲಿನಲ್ಲಿ. ಕುರ್ಚಿನೇ ಮುಖ್ಯ ಅವರಿಗೆ. ಈ ಕೊಟ್ಟಿರ್ತಕ್ಕಂಥ ಕುರ್ಚಿನೂ ಕೂಡ ನಿಮ್ಮೆಲ್ಲರ ಭಿಕ್ಷೆ ಅಂತಕ್ಕಂಥದ್ದು ಬಹುಶಃ ಬಹುಜನರಿಗೆ ಗೊತ್ತಿಲ್ಲ. ಅದನ್ನ ಅರ್ತ್ಕೊಳ್ಬೇಕಾಗಿತ್ತು. ನಾನು ಯಾವಾಗ್ಲೂ ಒಂದು ಮಾತಾಡ್ತೇನೆ ತಾಯಿ, ಅಧಿಕಾರ ಅಂತಕ್ಕಂಥದ್ದು ನೀವು ಕೊಡ್ತಕ್ಕಂಥ ಭಿಕ್ಷೆ. ಅದು ಯಾವ ಜನಪ್ರತಿನಿಧಿನೂ ಕೂಡ ಜನಪ್ರತಿನಿಧಿಯಾಗಿ ಮತ್ತೆ ಮುಂದುವರಿಬೇಕು ಅಂತಕ್ಕಂಥದ್ದಾದ್ರೆ ಮತ್ತೆ ಮರುಭಿಕ್ಷೆ ಕೊಡ್ತಕ್ಕಂಥವ್ರು ನೀವು ಯಾವ ಆಧಾರದ ಮೇಲೆ ಕೊಡ್ತೀರಿ? ಯಾವ ರೀತಿ ನಿಮ್ ಕಷ್ಟದಲ್ಲಿ ಸ್ಪಂದಿಸ್ತಾರೆ? ನಮಗ್ ಕಷ್ಟ ಬಂದಾಗ ನಮ್ಮ ಭೂಮಿಗೆ ಕೈ ಹಾಕಿ ನಮ್ಮನ್ನೇ ಇಲ್ಲಿಂದ ಓಡಿಸಿ ಮಾಡ್ತಕ್ಕಂಥವ್ರನ್ನ ಕ್ಷಮಿಸ್ತಕ್ಕಂಥದ್ದು ಬಹುಶಃ ಆ ಭಗವಂತ, ತಾಯಿ ಚಾಮುಂಡಮ್ಮನೂ ಕೂಡ ಕ್ಷಮಿಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನ ಸಂಪೂರ್ಣ ವರದಿ ನಿಮ್ಗೆ ಸ್ವಲ್ಪ ಕಷ್ಟ ಆಗಬಹುದು. ಒಂದಷ್ಟು ಹೊಲಗದ್ದೆಗಳಿಗೆ ಭೇಟಿ ಕೊಡೋಣ, ರೈತರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ. ಒಂದಷ್ಟು ಕಡೆ ಇವತ್ತು ಡೈರಿಗಳಿಗೆ ಭೇಟಿ ಕೊಡ್ಬೇಕು ಅಂತ ಮಂಜಣ್ಣ ಅವ್ರು ಕೇಳ್ಕೊಂಡಿದೀನಿ. ದಯವಿಟ್ಟು ಬೆಳಗಿನ ಸಂಜೆವರೆಗೂ ನಮ್ಮ ಜೊತೆ ಸಹಕರಿಸಿ. ಯಾಕೆಂದ್ರೆ ಒಂದು ನನಗೆ ಸಂತೋಷ ಆಗ್ತಕ್ಕಂಥ ವಿಚಾರ, ಇವತ್ತು ಕೆಂಚಗಾರನಹಳ್ಳಿ ಮತ್ತೆ ಬೈರ್ಮಂಗ್ಲ ರೈತರ ಒಂದು ವಿಚಾರದ ಸಮಸ್ಯೆಯಾಗಿ ಉಳಿದಿಲ್ಲ. ಇದು ಇವತ್ತು ನಮ್ಮ ಯೂಟ್ಯೂಬರ್ಗಳು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡದಾಗಿ ಇವತ್ತು ನಿಮ್ ಬಗ್ಗೆ ವೈರಲ್ ಆಗ್ತಾ ಇದೆ ವಿಡಿಯೋಗಳು. ನಿಮ್ ಜೊತೆ ಇಡೀ ನಾಡಿನ 7.5 ಕೋಟಿ ಕನ್ನಡಿಗರಿದ್ದಾರೆ ಅಂತಕ್ಕಂಥ ಕೂಗು ಕೇಳ ಬರ್ತಾ ಇದೆ. ದಯವಿಟ್ಟು ಧೃತಿ ಕೇಳಬೇಡಿ. ಅದರಲ್ಲೊಬ್ಬ ಕನ್ನಡಿಗ ಈ ನಿಖಿಲ್ ಕುಮಾರಸ್ವಾಮಿ ನನ್ನ ಸ್ಟೇಟಸ್ ಕೇಳಿದ್ರು, ಅದಕ್ಕೆ ನನಗೆ ಗೊತ್ತಾಗಿಲ್ಲ, ನನಗೆ ಇನ್ನೂ ಜನ ಸ್ಟೇಟಸ್ ಕೊಟ್ಟಿಲ್ಲ. ಕನ್ನಡಿಗ ಅಂತಕ್ಕಂಥ ಸ್ಟೇಟಸ್ ನನ್ನ ಸ್ಟೇಟಸ್. ಹಾಗಾಗಿ ಒಬ್ಬ ಕನ್ನಡಿಗನಾಗಿ, ಈ ಜಿಲ್ಲೆಯ ಒಬ್ಬ ಮತದಾರನಾಗಿ, ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಇವತ್ತು ನನ್ನ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ ಇದೆ. ದಯಮಾಡಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ. ಇರ್ತಕ್ಕಂಥ ವಾಸ್ತವದ ಹತ್ತಿರದ ಒಂದು ವರದಿಯನ್ನ ದಯವಿಟ್ಟು ಇವತ್ತು ಈ ರಾಜ್ಯದ ಜನತೆಗೆ ನಮ್ಮ ಮಾಧ್ಯಮದ ಮಿತ್ರರು ವಿತರಿಸುವ ಮೂಲಕ
ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನ ಇವತ್ತಿನ ದಿನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಬಹುಶಃ ಇದೇ ತಿಂಗಳೇನೋ 30ನೇ ತಾರೀಕು ಒಳಗಡೆ ಫೈನಲ್ ನೋಟಿಫಿಕೇಶನ್ ಆರ್ಡರ್ ಆಗ್ಬೇಕು ಅಂತಕ್ಕಂಥದ್ನ ಈಗಾಗಲೇ ಏನೋ ತಾಕೀತು ಮಾಡ್ದಂಗಿದ್ದಾರೆ. ಈ ಜಿಲ್ಲೆಯ ಹುಟ್ಟಿರ್ತಕ್ಕಂಥ ಮಕ್ಕಳು ಹೇಳಿದ್ದಾರೆ, ನೋಡಿದೆ ನಾನು. ಎದುರುಬೇಡಿ, ದಯವಿಟ್ಟು ಕೋರ್ಟ್ ಅದೇ, ಕಚೇರಿ ಅದೇ, ನಿಮ್ ಜೊತೆ ನಾವಿದೀವಿ. ದಯವಿಟ್ಟು ಯಾವ ಒಂದು ತಪ್ಪು ಭಾವನೆ ಸೃಷ್ಟಿ ಮಾಡ್ತಕ್ಕಂಥವ್ರಿಗೆ ಯಾರು ಕೂಡ ನೀವು ಕಿವಿ ಕೊಡ್ತಕ್ಕಂಥ ಅಗತ್ಯತೆ ಬೇಡ. ದಯವಿಟ್ಟು ಎಲ್ಲ ಹಳ್ಳಿಗಳಿಗೂ ಹೋಗ್ತಕ್ಕಂಥ ಪ್ರಯತ್ನ ಮಾಡೋಣ. ಅದು ಇಲ್ಲಿಂದ ಅರಳಾಸಂದ್ರಕ್ಕೆ ಹೋಗಿ, ಬನಗಿರಿಗೆ ಹೋಗಿ, ಹೊಸೂರ್ಗೆ ಹೋಗಿ ಅನೇಕ ಹಳ್ಳಿಯ ರೈತರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ದಯವಿಟ್ಟು ತಾವೆಲ್ಲರೂ ಧೈರ್ಯವಾಗಿರಿ, ಯಾವ ಕಾರಣಕ್ಕೂ ಧೃತಿಗೆಡಬೇಡಿ. ಅದ್ ಎಂಥದೇ ಸನ್ನಿವೇಶ ಬರಲಿ ಅದನ್ನ ಎದುರಿಸ್ತಕ್ಕಂಥದಕ್ಕೆ ಎದೆಗುಂದಿದ್ದೀರಾ. ನಿಮ್ಮ ಜೊತೆಯಲ್ಲಿ ಕುಮಾರಣ್ಣ ಅವರ ಕುಟುಂಬ, ನಿಖಿಲ್ ಕುಮಾರಸ್ವಾಮಿ, ಸನ್ಮಾನ್ಯ ದೇವೇಗೌಡರ ಒಂದು ಆಶೀರ್ವಾದ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ಲ ನನ್ನ ರೈತಾಪಿ ವರ್ಗದ ಹಿರಿಯರಿಗೆ ಮತ್ತೆ ನಮ್ಮ ಹೆಣ್ಮಕ್ಳಿಗೆ ದಯವಿಟ್ಟು ನೀವು 435 ದಿನ ಆಗಿದೆ, ಇಷ್ಟು ದಿನ ಇಲ್ಲಿ ಕೂತ್ಕೊಳ್ತಕ್ಕಂಥದ್ದನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಲ್ಲಿ ಹೊಟ್ಟೆಯಲ್ಲಿ ಬೆಂಕಿ ಹಾಕ್ತಂಗ ಆಗ್ತದೆ. ದಯವಿಟ್ಟು ನಿಮ್ಮಿಂದ ಇದ್ರ ಆದಷ್ಟು ಹೊರಗಡೆ ತಗೊಂಡ್ ಬರ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೀವಿ ತಾಯಿ. ದಯವಿಟ್ಟು ಯಾರು ಧೃತಿಗೆಡಬೇಡಿ, ನಿಮ್ ಜೊತೆಯಲ್ಲಿ ಸದಾಕಾಲ ನಾವು ಇರ್ತೇವೆ ಅಂತ ಹೇಳ್ತಾ, ದಯಮಾಡಿ ಮಾಧ್ಯಮದ ಮಿತ್ರರು ಆಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೈ ಜೋಡಿಸಿ ಮನವಿ ಮಾಡ್ತೀನಣ್ಣ. ಇವತ್ತು ಬಂದಿರತಕ್ಕಂಥದ್ದು ಯಾವುದೇ ರಾಜಕೀಯ ಕಾರ್ಯಕ್ರಮ ಅಲ್ಲ. ರೈತರ ಜೊತೆ ಸಂವಾದ ಮಾಡ್ತಕ್ಕಂಥದಕ್ಕೆ, ರೈತರ ಸಮಸ್ಯೆನ ಆಲಿಸ್ತಕ್ಕಂಥದಕ್ಕೆ ನೀವೇ ಅವ್ರಿಗೆ ದಾರಿ ಮಾಡ್ಕೊಡಿ. ಯಾರು ಬಂದು ನಮ್ಮ ಅಕ್ಕಪಕ್ಕ ನಿಂತ್ಕೊಂಡು ಸುಮ್ಮನೆ ಮತ್ತೆ ಪಟಾಕಿ ಹೊಡಿಯೋದು, ಶಾಲು ಹಾರ, ಇದ್ಯಾವುದು ಇವತ್ತಿನ ಕಾರ್ಯಕ್ರಮ ಅಲ್ಲ. ಇವತ್ತು ಬಂದಿರತಕ್ಕಂಥದ್ದು ಒಂದು ವಾಸ್ತವದ ವರದಿಗೆ ಬಂದಿದ್ದೇವೆ. ದಯವಿಟ್ಟು ಸಹಕರಿಸಿ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.